ಸಾವಿನ ಮನೆಯಲ್ಲೂ ಕೂಡ ಲಕ್ಷ ಲಕ್ಷ ಹಣ ಒಡವೆಯನ್ನ ದೋಚಿದ್ದಾರೆ ಕಳ್ಳರು. ಕಳ್ಳರ ಹತ್ರ ಮಾನವೀಯತೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಯಾವ ಮನೆಯಾದೇನೋ, ಅದೇ ಸಾವಿನ ಮನೆಯಲ್ಲೂ ಕೂಡ ನಡೆದಿರುವ ಈ ಕಳ್ಳತನ ಜನರಿಗೆ ಆಘಾತವನ್ನ ತಂದೊಡ್ಡಿದೆ. ಚಿತ್ರದುರ್ಗ ಜಿಲ್ಲೆಯ ತುಮಕೂರ್ಲಹಳ್ಳಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಮಗನ ಸಾವಿನ ನೋವಿನಲ್ಲಿತ್ತು ಕುಟುಂಬ. ಆ ಸಂದರ್ಭದಲ್ಲಿ ಕಳ್ಳರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಗ್ರಾಮದ ನಾಗರಾಜಪ್ಪ ಅನ್ನುವವರ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮಗನ ನೌಕರಿಗೆ ಅಂತ ಹೇಳಿ ಜಮೀನು ಮಾರಿ ತೆಗೆದಿಟ್ಟಿದ್ದಂತಹ ಹಣ 15 ಲಕ್ಷ ರೂಪಾಯಿ ನಗದು ಜೊತೆಗೆ ಚಿನ್ನಾಭರಣ ಅದನ್ನ ಎಸ್ಕೇಪ್ ಮಾಡಿದ್ದಾರೆ. ಅದನ್ನ ದೋಚಿದ್ದಾರೆ ಖದೀಮರು. ಚಿತ್ರದುರ್ಗ ಜಿಲ್ಲೆಯ ತುಮಕೂರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗನ ಸಾವಿನ ನೋವಿನಲ್ಲಿತ್ತು ಕುಟುಂಬ. ಯಾವ ಮಗನಿಗೆ ನೌಕರಿಯನ್ನ ಕೊಡಿಸಬೇಕು ಅಂತ ಹೇಳಿ ಸುಮಾರು 15 ಲಕ್ಷ ರೂಪಾಯಿ ನಗದನ್ನ ಮನೆಯಲ್ಲಿ ತಗೊಂಬಂದಿಟ್ಟಿದ್ರು. ಮಗ ಹೋದ. ಮಗನ ಜೊತೆಗೆ ಮಗನಿಗಾಗಿ ತಂದಿಟ್ಟಿದ್ದಂತಹ ಹಣ, ಆ ಹಣವನ್ನ ಕೂಡ ಖದೀಮರು ದೋಚಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಗರಾಜಪ್ಪ ಅನ್ನುವರ ಮನೆಯಲ್ಲಿ ನಡೆದಿರುವಂತಹ ದುರಂತ ಇದು. ಇಲ್ಲಣ್ಣ, ನಮ್ಮ ತಮ್ಮನ ಗೊತ್ತಾಗಿತ್ತು. ನಾವು ನಮ್ಮ ತಮ್ಮನ ಮನೆಗೆ ಬರ್ಬೇಕಾದ್ರೆ ಇಲ್ಲಿ ಯಾರು ಇರೋದು ಬೇಡ, ನೀವೆಲ್ಲ ನವನಾಗೆ ಇರ್ತೀರಾ ಅಂತ ಕರ್ಕೊಂಡೋಗಿ ನಮ್ಮ ಚಿಕ್ಕಮ್ಮರ ಮನೆಗೆ ಇದ್ವಿ. ಬೆಳಿಗ್ಗೆ ಬಂದು ನಮ್ಮ ಮನೆಯವ್ರು ಬಂದು ನೋಡ್ಬೇಕಾದ್ರೆ ಬೀಗ ನಮ್ಮವಲ್ಲ ಇವು, ಬೇರೆಯವರು ಬೀಗ ಬಾಮಮ್ಮ ಅಂತ ನಮ್ಮ ಅಪ್ಪಾಜಿನ ಕರ್ಕೊಂಡು ಬಂದು ನೋಡಿದಾಗ ನಮಗೆ ಗೊತ್ತಾಗಿದ್ದು ಇದು ಕಳ್ತನ ಆಗಿರೋದಂತ. ನಿನ್ನೆ ಸಾವಾಗಿದ್ದ ಮೊನ್ನೆ 2:30-3 ಗಂಟೆಗೆ ಮಣ್ಣಾಗಿತ್ತು. 3 ಗಂಟೆಗೆ ಬಂದು ಇಲ್ಲಿ ಮನೆಯಲ್ಲೆಲ್ಲ ಕುತ್ಕೊಂಡು 5:15 ಹಂಗೆ ನಮ್ಮ ಚಿಕ್ಕಮ್ಮರ ಮನೆಗೆ ರಾತ್ರಿ ಮನೇಲಿ ಯಾರೂ ಇರಲಿಲ್ವಾ? ಯಾರೂ ಇರಲಿಲ್ಲ. ನಾವು ಇಲ್ಲಿ ಇದ್ದರೆ ಇದೇ ನೆನಪು, ನನ್ನ ತಮ್ಮಂದೇ ನೆನಪು ಬರ್ತದಂತ ನಮ್ಮ ಚಿಕ್ಕಮ್ಮರು ಎಲ್ಲರೂ ಕರ್ಕೊಂಡು ಹೋದ್ರು ನಮ್ಮನ್ನು. ನಮ್ಮ ಚಿಕ್ಕಮ್ಮರ ಮನೆಗೆ ಬರಮ್ಮ ಅಂತಂದು. ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಗಿತ್ತು? ಬೆಳಿಗ್ಗೆ 8 ಗಂಟೆಗೆ ಗೊತ್ತಾಯ್ತು ನಮಗೆ. ನಮ್ಮ ಮನೆಯವ್ರು ಬಂದು ನೋಡಿದ ಮೇಲೆ ನಮಗೆ ಗೊತ್ತಾಗಿರೋದು ಕಳ್ತನ ಇದೆ ಅಂತಂದು. ಅಲ್ಲಿವರೆಗೂ ನಮಗೆ ಗೊತ್ತಾಗಿಲ್ಲ, ನಮಗೆ ಏನಾಗಿತ್ತು ಅನ್ನೋದು ಗೊತ್ತಿರಲಿಲ್ಲ. ನಿಮಗೆ ಯಾರ ಮೇಲೆ ಆದರೂ ಏನಾದರೂ ಅನುಮಾನ ಇದೆಯಮ್ಮ? ಇಲ್ಲಣ್ಣ, ಹಂಗೇನಿಲ್ಲ. ನಮ್ದು ಯಾರ ಮೇಲೆ ಅನುಮಾನ ಇಲ್ಲ. ನಮ್ಮದು ಏನಾಗಿತ್ತು ಅದು ನಮಗೆ ಬೇಕು ತಂದುಕೊಡಿ. ನಮ್ಮ ಅಪ್ಪ ಭಾರಿ ಕಷ್ಟ ಮಾಡಿ ದುಡ್ದಿದ್ದಾರೆ ನಮಗೆ.